ಏನ್ ಇವತ್ತಿನ ಕಾಲಮಾನಕ್ಕೆ ಪ್ರೀತಿ ಅನ್ನೋದು ಕೇವಲ ಫ್ಯಾಷನ್ ಆಗಿದೆ. ಇಂಥ ಯುಗದಲ್ಲಿ ಏನು ತುಂಬಾ ಹಿಂದೆ ಕರ್ಕೊಂಡೋಗಿ ನಮ್ಗೆ ಪ್ರೀತಿಗೆ ಏನು ಪಾವಿತ್ರ್ಯತೆ ಇದೆ, ಪ್ರೀತಿಗೆ ಎಷ್ಟು ಬೆಲೆ ಕೊಡಬೇಕು, ಗಂಡ ಹೆಂಡತಿ ಪ್ರೀತಿ ಅನ್ಯೋನ್ಯತೆ ಎಷ್ಟು ಚೆನ್ನಾಗಿರ್ಬೇಕು ಅನ್ನೋದನ್ನ ಬಹಳ ವಿಸ್ತಾರವಾಗಿ ಈ ಮೂವಿನಲ್ಲಿ ತೋರಿಸಿದ್ರೆ ತುಂಬಾ ತುಂಬಾ ಚೆನ್ನಾಗಿದೆ. ಯಾಕೆ ಅಂದ್ರೆ ಕೇವಲ ಫೈಟ್ ಮಾಡ್ಕೊಂಡು ಮಚ್ಚಿಡ್ಕೊಂಡು ವೈಭವೀಕರಣ ಮಾಡ್ತಕ್ಕಂಥ ರೌಡಿಸಮ್ ಮತ್ತೊಂದನ್ನ ವೈಭವೀಕರಣ ಮಾಡೋದ್ರ ಬದಲಾಗಿ ಒಂದು ಫ್ಯಾಮಿಲಿ ಕುಂತ್ಕೊಂಡು ಗಂಡ ಹೆಂಡತಿಯ ಸಂಬಂಧ ಹೇಗಿರ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಈ ಮೂವಿನಲ್ಲಿ ತೋರಿಸಿದ್ದಾರೆ. ತುಂಬಾ ಖುಷಿ ಆಯ್ತು. ಲೋಹಿತ್ ಸರ್ಗೆ ಆಲ್ ದ ಬೆಸ್ಟ್, ಶುಭವಾಗ್ಲಿ. ಈ ಮೂವಿ ಯಶಸ್ಸನ್ನ ಕಾಣ್ಲಿ. ಎಲ್ಲಾ ಫ್ಯಾಮಿಲಿಗಳು ಏನು ಫ್ಯಾಮಿಲಿ ಬಂದು ಥಿಯೇಟರ್ ಅಲ್ಲಿ ಮೂವಿನ ನೋಡಿ ಯಶಸ್ಸನ್ನ ಮಾಡ್ಲಿ. ತುಂಬಾ ಚೆನ್ನಾಗಿದೆ. ಸೀರಿಯಸ್ ಆಗಿ ಕರ್ನಾಟಕದಲ್ಲಿರೋ ಪ್ರತಿಯೊಬ್ರು ನೋಡ್ಬೇಕಾಗಿರೋ ಸಿನಿಮಾ. ಈಗಿನ ಜನರೇಷನ್ ಏನ್ ಲವ್ ಮಾಡ್ತಾ ಇದಾರೋ ಅದು ಲವ್ವೇ ಅಲ್ಲ, ಆಕರ್ಷಣೆ ಅಷ್ಟೇ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಕ್ಚುಲಿ ನಮ್ಮ ತಂದೆ ತಾಯಿ ಕಾಲಘಟ್ಟದಲ್ಲಿ ಅವ್ರ ಗಂಡ ಹೆಂಡತಿ ಯಾಕೆ ಇನ್ನೂ ಅವ್ರು ಅಷ್ಟೊಂದು ಪ್ರೀತಿಲಿದ್ದಾರೆ, ಪ್ರೀತಿ ವಿಶ್ವಾಸದಲ್ಲಿದ್ದಾರೆ. ಇವಾಗ ಯಾಕೆ ಡಿವೋರ್ಸ್ಗಳು ಆಗ್ಬಿಡ್ತವೆ ಅಂದ್ರೆ ಗಂಡ ಹೆಂಡತಿಗೆ ಬಾಂಧವ್ಯನೇ ಇರಲ್ಲ. ಹೆಂಡತಿ ಒಂದ್ ಕಡೆ ಕೆಲ್ಸಕ್ಕೆ ಹೋಗೋದು, ಗಂಡ ಒಂದ್ ಕಡೆ ಕೆಲ್ಸಕ್ಕೆ ಹೋಗೋದು, ಈ ತರ ಮಧ್ಯದಲ್ಲೇ ಅವ್ರ ಜಂಜಾಟ್ಗಳಲ್ಲಿ ಜೀವನ ಬದುಕ್ತಾವ್ರೆ. ಎಕ್ಸಾಕ್ಟ್ ಆಗಿ ಗಂಡ ಹೆಂಡತಿಗೆ ಹೇಗ್ ಟೈಮ್ ಕೊಡ್ಬೇಕು, ಹೆಂಡತಿ ಗಂಡನ್ ಹೇಗ್ ಟೈಮ್ ಕೊಡ್ಬೇಕು, ನಿಜವಾದ ಪ್ರೀತಿ ಅನ್ನೋದೇನು ಅನ್ನೋದು ಈ ಸಿನಿಮಾ ನೋಡೋದು ಗೊತ್ತಾಗ್ಬಿಡುತ್ತೆ. ಬಸ್ ನಿಮ್ ಕಂಪ್ಲೀಟ್ ಆಗಿ ಆ ಸಿನಿಮಾ ನಿಮ್ಗೆ ಒಂದು ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ. ಅಂದ್ರೆ ನೀವು ನಾರ್ಮಲ್ ಆಗಿ ಇವಾಗ ಯಾವ್ದೋ ಸಿನಿಮಾ ನೋಡ್ಬೇಕಂದ್ರೆ ಏನೋ ಈ ತರ ನಡೀತಾ ಆ ತರ ಅಲ್ಲ, ಈ ತರ ಪ್ರೀತಿ ಬ್ಯೂಟಿಫುಲ್ ಆಗಿದೆಯಲ್ಲ, ಇದನ್ನ ಎಂಜಾಯ್ ಮಾಡ್ಬೇಕಲ್ಲ, ಅದೊಂಥರ ಡಿಫ್ರೆಂಟ್ ಆದ ಅನುಭವ ಬಾಸ್. ಮಾತಲ್ಲಿ ಹೇಳಕ್ಕಾಗಲ್ಲ. ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ, ನಾಳೆ ನನ್ನ ಜಾಯಿಂಟ್ ಫ್ಯಾಮಿಲಿ ಇದೆ, ಒಂದು 20-25 ಜನ ಒಟ್ಟಿಗೆ ಬಂದು ನೋಡ್ತೀವಿ. ನಾನು ಸೀರಿಯಸ್ ಆಗಿ ಚಾಲೆಂಜ್ ಮಾಡ್ತೀನಿ ಬಾಸ್, ನಿಮ್ಮಲ್ಲಿ ಯಾರೇ ಆಗ್ಲಿ ಒಬ್ರು ಬಂದು ಸಿನಿಮಾ ನೋಡಿದ್ರೆ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡ್ತೀರಾ. ಅಂಡ್ 100% ಅಜಯ್ ರಾವ್ ಅವ್ರದ್ದು ತಾಜ್ ಮಹಲ್ ಸಿನಿಮಾ ಆದ್ಮೇಲೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿತ್ತು ಅವ್ರಿಗೆ. ಅದಾದ್ಮೇಲೆ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಇದು ಸೆಕೆಂಡ್ ಇನ್ನಿಂಗ್ಸ್ ಆಗುತ್ತೆ. ಅಂಡ್ ಹೀರೋಯಿನ್ ಬಗ್ಗೆ ಅಂತೂ ಅಮೇಸಿಂಗ್. ಪ್ರತಿಯೊಂದು ಪಾತ್ರ ಬಸ್ ರಂಗಾಯಣ ರಘು ಅವರು ಪ್ರತಿಯೊಬ್ರು ಅದ್ಭುತವಾಗಿ ಮಾಡಿದ್ದಾರೆ. ಅಮೇಸಿಂಗ್. ಒನ್ಸ್ ಅಗೇನ್ ಬ್ಯೂಟಿಫುಲ್ ಮೂವಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಸರಳ ಸುಬ್ಬಾರಾವ್ ಫಿಲ್ಮ್ ನೋಡ್ಕೊಂಡ್ ಬಂತದ್ವಿ. ಸಿನಿಮಾ ಬಹಳ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಸಿನಿಮಾಗಳು ಬಂದು ಬಹಳ ದಿವಸ ಆಗಿತ್ತು ಕನ್ನಡ ಇಂಡಸ್ಟ್ರಿನಲ್ಲಿ. ಇದು ಸ್ಪೆಷಲಿ ಹೊಸದಾಗಿ ಮದುವೆ ಆಗಿರೋರಾಗ್ಲಿ ಅಥವಾ ಲವ್ ಅಲ್ಲಿ ಇರುವಂತವ್ರು ಅಥವಾ ಮದುವೆ ಆಗಿ ಒಂದು ಗರ್ಭಿಣಿ ಹೆಂಡತಿ ಇರುವಂತವ್ರು ನೋಡ್ಲೇಬೇಕಾಗಿರುತ್ತೆ ಚಿತ್ರ. ಕುಟುಂಬದ ಸಮೇತ ಪ್ರತಿಯೊಬ್ರು ಬಂದು ನೋಡಿ ಡೆಫಿನೆಟ್ಲಿ ಸಿನಿಮಾನ ಎಂಜಾಯ್ ಮಾಡಿ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ. ಹೀರೋಯಿನ್ ಆಕ್ಟಿಂಗ್ ಮಿಶಾ ನಾರಂಗ್ ಅವ್ರದ್ದಾಗ್ಲಿ ಅಥವಾ ಅಜಯ್ ರಾವ್ ಅವ್ರದ್ದಾಗ್ಲಿ, ಸ್ಪೆಷಲಿ ನಮ್ಮ ರಂಗಾಯಣ ರಘು ಸರ್ ಅವ್ರ ಆಕ್ಟಿಂಗ್ ಬಹಳ ಚೆನ್ನಾಗಿದೆ. ಲೋಹಿತ್ ಅವ್ರಿಗೆ ಒಳ್ಳೇದಾಗ್ಲಿ. ಈ ತರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಮತ್ತೆ ಮತ್ತೆ ಬಂದು ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ರು ಬಂದು ಈ ತರ ಸಿನಿಮಾ ಸಪೋರ್ಟ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ನಮಸ್ಕಾರ. ಸರಳ ಸುಬ್ಬಾರಾವ್ ಈಗ ತಾನೇ ನೋಡಿದೆ. ಇದು ನನ್ನ ಸಿನಿಮಾ, ನಾನು ಇಲ್ಲಿ ಮಾಡಿದ್ದೀನಿ ಅಂತ ಯಾವ ಒಂದು ಉತ್ಪ್ರೇಕ್ಷೆ ಇಲ್ಲದೆ ನಾನು ಮಾತು ಹೇಳಬೇಕು. ಇದೊಂದು ಕನ್ನಡದ ವಿಭಿನ್ನ, ವಿಶೇಷ, ಉತ್ಕೃಷ್ಟವಾದ ಸಿನಿಮಾ. ಈಗ ನಾವೆಲ್ಲ ಇಂಗ್ಲಿಷ್ ಪದಗಳನ್ನು ಬಳಸಿ ಕನ್ನಡನ ಮಾತಾಡ್ತಾ ಇದ್ದೀವಿ. ಎಷ್ಟೋ ಕನ್ನಡ ಪದಗಳು ಮತ್ತೆ ನಮಗೆ ನೆನಪು ಬೇಕಂದ್ರೆ ಮೊದಲೆಲ್ಲ ನಾವೆಲ್ಸ್ ಓದ್ತಿದ್ವಿ, ಪೇಪರ್ಸ್ ಓದ್ತಿದ್ವಿ, ಅದೆಲ್ಲ ಬಿಟ್ಬಿಟ್ಟಿದ್ದೀವಿ. ಕನ್ನಡ ನನ್ನ ಕಿವಿಗೆ ಬಿತ್ತು, ನನ್ನ ಕಿವಿ ಪಾವನ ಆಯ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಆ ಕಂಟೆಂಟು ಮಂಜು ಸ್ವರಾಜ್ ಅವರು ಅವರೇ ಅದನ್ನ ಬರೆದಿರೋದ್ರಿಂದ, ಅದರ ಜೊತೆಗೆ ಅದ್ರ ಹಿಂದೆ ನಾವೆಲ್ ಬೇಸ್ಡ್ ಇರೋದ್ರಿಂದ ಸ್ವಚ್ಛವಾದ ಕನ್ನಡ, ಅದ್ರ ಜೊತೆಗೆ ಸಂಬಂಧ, ಪ್ರೇಮ, ಪ್ರೀತಿ, ಮಗುವಿನ ಜನನ ಆಗ್ಬೇಕು ಅಂದ್ರೆ ಬರೀ ಒಂದು ತಾಯಿಯ ಜರ್ನಿ ಅಷ್ಟೇ ಅಲ್ಲ, ಇಡೀ ಕುಟುಂಬದ ಒಂದು ಜರ್ನಿ ಆಗುತ್ತೆ, ಇಡೀ ಒಂದು ನಮ್ಮ ಸಮಾಜದ ಒಂದು ಜರ್ನಿ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತ್ರಿವೇಣಿಯವರು ಬರೆದ ಕತೆ. ಇದು ಜಾಸ್ತಿ ನಾನು ಏನು ಹೇಳಕ್ಕಾಗಲ್ಲ. ಪ್ರತಿಯೊಬ್ಬರು ಈ ಸಿನಿಮಾನ ನೋಡ್ಲೇಬೇಕು. ಹಾಯ್ ಎಲ್ಲರಿಗೂ. Just finished watching Sarla Subbarao. I myself loved the movie because I've acted in it, of course. It's a family entertainer. Even I have watched it for the first time. It's a family entertainer. It has got romance, it has got laughter, it has got all the entertainment you're looking for. So I would request you, please, theaters ke bandu cinema nodi, enjoy madi, and I'm pretty sure you're gonna fall in love with Sarala. I'm telling you, that's the guarantee I'm getting. So please come to theaters, watch our movie. I'm so happy watching it. You'll be happy too after watching it, and you will definitely fall in love with Sarala. Thank you.